ಕರ್ನಾಟಕದ ಅತಿ ಸುಂದರವಾದ ನಾಡು ನುಡಿಯನ್ನು ಹೊಂದಿರುವ ಒಂದು ಅದ್ಭುತವಾದ ಸುಂದರ ರಾಜ್ಯ ಈ ಹೊಯ್ಸಳ ಸಾಮ್ರಾಜ್ಯ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಹೊರರಾಜ್ಯರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು. ನಿನ್ನ ರುಂಡವನ್ನು ಕತ್ತರಿಸದಂತೆ ವಿಷ್ಣುವರ್ಧನ ಭೂಪಾಲನ ಎದೆಯನ್ನು ಸೀಳುವೆ. ಇಡೀ ಭಾರತ ಖಂಡವು ನನ್ನದೇ. ಚೋಳ ರಾಜರು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಆಜ್ಞೆ ಮಾಡಿದ್ದಾರೆ. ಹೌದಾ? ಓಹೋ, ಚೋಳ ರಾಜರು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಹೊಂಚು ಹಾಕಿದ್ದಾರೆ. ಏನು? ಬನ್ನಿ ಇಲ್ಲಿ. ಈ ದಿಕ್ಕಿನಲ್ಲಿ ನೀನು, ಈ ದಿಕ್ಕಿನಲ್ಲಿ ನೀನು, ಈ ದಿಕ್ಕಿನಲ್ಲಿ ನೀನು, ಈ ದಿಕ್ಕಿನಲ್ಲಿ ನಾವೆಲ್ಲರೂ. ಮತ್ತೆ ಇದು ನಮ್ಮ ಗುರಿ. ನಾವು ದ್ವಾರ ಸಮುದ್ರದಿಂದ ತಲಕಾಡಿಗೆ ಹೋಗಬೇಕು. ಮತ್ತೆ ಇದು ನಮ್ಮ ಸೈನ್ಯ. ಇದು ಹೇಗಿರಬೇಕೆಂದರೆ ಎದುರಾಳಿಯು ನೋಡುತ್ತಿದ್ದಂಗೆ ಅವರ ಎದೆ ಬಗೆಯುವಾಗಿ ಇರಬೇಕು. ಆದರೆ ಒಂದು ಮಾತು, ಪ್ರಜೆಗಳಿಗೆ ಏನೂ ಆಗಬಾರದು. ಆದಿಯಮ ಹಾಗೂ ವಿಷ್ಣುವರ್ಧನ ನಡುವೆ ಯುದ್ಧ ಶುರುವಾಯಿತು. ಯುದ್ಧದ ಕೊನೆಯಲ್ಲಿ ಆದಿಯಮನ ತಲಕಾಡು ಸುಲಭವಾಗಿ ವಿಷ್ಣುವರ್ಧನ ಪಾಲಾಯಿತು. ಏನು ಜಳ? ಏನಿದು? ಹೊನ್ನು. ಯಾರದು? ಇದು ಬೀರಣ್ಣಂದೇ. ಅಪ್ಪ, ಈ ಸತಿ ಹೊಯ್ಸಳೇಶ್ವರ ದಯದಿಂದ ಮಳೆ ಬೆಳೆ ಚೆನ್ನಾಗಾಗಿದೆ. ಹೀಗೇ ಇರಲಿ. ಮತ್ತು ಈ ಸತಿ ಬಹಳ ಶಕಿವಿದೆ ಅಪ್ಪ. ಬೀರಣ್ಣ. ಓ ಬೀರಣ್ಣ. ಹಾ, ಹೇಳು. ಯಾರಿದು? ಬರ್ರಿ ಒಳಗ. ಯಾರಿದ್ದೀರಿ? ಕೂತಿಕೊಳ್ಳಿ. ಹೇಳು ಈರಣ್ಣ, ಏನು ಶುಭ ಸಮಾಚಾರ ಇದೆ? ಒಂದು ಶುಭ ಸಮಾಚಾರ ಇದೆ. ನಿನ್ನ ಆಸ್ತಿಯಲ್ಲಿ ನನಗೆ ನೋಡು ಏನೋ ಸಿಕ್ಕಿದೆ. ಹೊನ್ನು. ಇದು ನನ್ನದಲ್ಲ. ಇಲ್ಲ ಈರಣ್ಣ, ಇದು ನಿನ್ನದೇ. ಅಲ್ಲ, ಜೀವನದಲ್ಲಿ ನಿನಗೆ ಒಂದು ಮಾತು ಹೇಳುತ್ತೇನೆ, ಕೇಳು. ಈಗ ನಮ್ಮದಾದನ್ನು ನಾವು ಬೇರೆಯವರಿಗೆ ಬಿಟ್ಟು ಕೊಡಬಾರದು. ನಾವು ಬೇರೆಯವ್ರದ್ದು ನಾವು ಮುಟ್ಟಬಾರದು. ಇದು ನಿನ್ನದೇ ಈರಣ್ಣ. ಆಯಿತು ಬೀರಣ್ಣ, ನನಗೂ ಬೇಡ ನಿನಗೂ ಬೇಡ. ಇದನ್ನು ಪಂಚಾಯಿತಿಯಲ್ಲಿ ನೋಡ್ಕೊಳ್ಳೋಣ. ರಾಜ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿಯ ಆಗಮನ. ಉದಯಾದಿತ್ಯ, ಬನ್ನಿ, ಊರಿನ ಸಮಾಚಾರವನ್ನು ತಿಳಿದುಕೊಂಡು ಬರೋಣ. ಬನ್ನಿ. ತಾಳ್ಮೆಯಂತ್ರ ಮಾಡು. ಹಾಂ, ಸರಿ, ಮಾಡ್ತಾ ಇದೆಯಾ? ರಾಣಿ ಹಾಗೂ ಯುವರಾಜ ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯವನ್ನು ದರ್ಶನ ಮಾಡಿ ಊರಿನ ಕಡೆಗೆ ಹೊರಟರು. ಬನಶಂಕರಿ ದೇವಾಲಯದ ಮುಂದೆ ಪಂಚಾಯಿತಿಯೊಂದು ನಡೆಯುತ್ತಿತ್ತು. ಉದಯಾದಿತ್ಯ, ಏನು ನಡೆಯುತ್ತಿದೆ? ಬಾ, ಹೋಗಿ ನೋಡೋಣ. ಸರಿ. ಏನು ತಾತ ಇವತ್ತಿನ ವಿಚಾರ? 2 ವರ್ಷದ ಹಿಂದೆ ಈರಣ್ಣನಿಗೆ ಹೊಲ ಕೊಟ್ಟಿದ್ದಂತೆ. ಆ ಈರಣ್ಣ ಹೊಲದಲ್ಲಿ ಕೆಲಸ ಮಾಡುವಾಗ ಅವನಿಗೆ ಒಂದು ಕಪ್ಪರಿಗೆಷ್ಟು ಒಂದು ಸಿಕ್ತು. ಅದನ್ನು ಅವನು ಬೀರಣ್ಣನಿಗೆ ಕೊಡೋಕೆ ಹೋದಾಗ ಬೀರಣ್ಣ ತಗೊಳ್ಳಿಲ್ಲ. ಅಲ್ಲಿ ಅವರು ಇಬ್ಬರಳು ವಾದ ಮಾಡ್ತಿದ್ರು. ಅದಕ್ಕೆ ಈಗ ನೀವೇನು ಹೇಳ್ತೀರಿ ಹೇಳ್ರಪ್ಪ ದೈವದವರು. ನಾಯಕ್ರೆ, ಹೊಲ ಮಾರಿದ ಮ್ಯಾಗ ಹಣ ಕೊಟ್ಟ ಮ್ಯಾಗ ಅದರಲ್ಲಿ ಏನೈತೆ ನಂದು ಹಕ್ಕು? ಈಗ ನೀವ ಹೇಳ್ರಿ. ಏನಂತ ಈರಣ್ಣ? ಈರಣ್ಣನು ಕೂಡ ಪಂಚಾಯಿತಿಯಲ್ಲಿ ಈ ವಿಚಾರ ಕುರಿತು ನಂದಲ್ಲ ಎಂದು ವಾದ ಮಾಡುತ್ತಿದ್ದನು. ಉಗಿದ ತಾಂಬೂಲವನ್ನು ಮತ್ತೆ ಎತ್ತಿ ಬಾಯಿ ಹಾಕೊಳ್ಳೋ ಕೆಟ್ಟತನ ನನಗೆ ಬೇಡ. ಅದು ಅವಂದೇ.
ಏನಪ್ಪ ದಯೋದರು ಏನು ಹೇಳ್ತೀರಾ ಹೇಳ್ರಿ. ನೋಡಿರಾಯರೇ ನೀವು ಹೇಳಿದ್ದು ನಮಗೆ ಒಪ್ಪಿಗೆ ಇದೆ. ನೋಡ್ರಪ್ಪ ದಯೋದರೇ, ಈ ಹೊನ್ನು ಹಿರಣ್ಣನಿಗೂ ಬೇಡ ಬೀರಣ್ಣನಿಗೂ ಬೇಡ, ರಾಜರ ಬೊಕ್ಕಸಕ್ಕೆ ಸೇರುವುದೇ ಸೀಮಿತ. ಇಲ್ಲಿ ಶಾಂತಲೆಯವರು ಬಂದು ಇವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು, ಇವನ್ನು ನಿಮ್ಮ ಊರಿನ ದುಡಿಮೆ ಎಂದು ಹೇಳಿ ಎಲ್ಲರಿಗೂ ಅಚ್ಚರಿ ಮಾಡುತ್ತಿದ್ದರು ಹಾಗೂ ಕೇತುಮಲ್ಲ ನಾಯಕನ ಜೊತೆಗೆ ವಾದ ಮಾಡುತ್ತಿದ್ದರು. ಹೋಗಲಿ, ಇದು ನಿಮ್ಮ ಊರಿನ ಏಳಿಗೆಗಾಗಿಯೇ ಉಪಯೋಗಿಸಲಿ. ನಾರಾಯಣಂತ ರಾಜ ಲಕ್ಷ್ಮಿಯಂತ ರಾಣಿ ಇರುವಾಗ ಹಣದ ಕೊರತೆ ಏಕೆ? ಅಣ್ಣಗಳಿರ, ಇಂಥ ಪ್ರಜೆಗಳನ್ನು ಪಡೆದ ಆ ರಾಜ ಎಷ್ಟು ಪುಣ್ಯವಂತನೋ. ಅಂತ ರಾಜರಾಣಿಯನ್ನು ಪಡೆದ ನಾವೇ ಪುಣ್ಯವಂತರು. ಇವರೇ ನಮ್ಮೆಲ್ಲ ಮೆಚ್ಚಿನ ರಾಣಿ. ಇರಲಿ ಪ್ರಜೆಗಳೇ, ಸಮಾಧಾನ ತಾಳ್ಮೆಯಿಂದ ಇರಲಿ. ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ದೇವಾಲಯವನ್ನು ನಿರ್ಮಿಸೋಣ. ಇದೇ ರೀತಿ ಈ ದೇವಾಲಯವು ನಿರ್ಮಾಣವಾಗಿದೆ.